ಸೊ ನಾವು ಕಾಲ್ ಎಳಿಯಕ್ಕೆ ನೀವು ಕಾಲ್ ಕೊಟ್ಟಿದ್ದೀರಾ ಅಂತ ಕ್ರೆಡಿಟ್ ಕೊಟ್ಟು ತಗೋತಾ ಇದ್ದಾರೆ. ಯಾರು ಮಾತಾಡಕ್ ಸಿಕ್ಕಿಲ್ಲ ಅಂತಂದ್ರೆ ಅವಳೇ This guy is sitting there. Super man. I love you. He's just talking to the monitor. ನಾವು ಎಷ್ಟು ಕಲ್ತಿದ್ದೀವಿ ಚೈತ್ರ ಅವರನ್ನ. All bad words. But how different was side B Priya to side A Priya for you? ಅಂದರೆ ಅಪ್ರೋಚ್ ಮಾಡಬೇಕಾದ್ರೆನಾ ಇಟ್ ವಾಸ್ ಆ್ಯಕ್ಚುಲಿ ಫನ್ ಬಿಕಾಸ್ ನಾವು ಸೈಡೇ ಮಾಡಬೇಕಾದ್ರೆ ನಂಗೆ ಏನು ಫ್ರೇಮ್ ಆಫ್ ರೆಫರೆನ್ಸ್ ಇರಲಿಲ್ಲ. ಐ ಹ್ಯಾಡ್ ನೋ ಫ್ರೇಮ್ ಆಫ್ ರೆಫರೆನ್ಸ್ ಇನ್ ಟರ್ಮ್ಸ್ ಆಫ್ ನಿಮ್ಮ ಜೊತೆಗೆ ಹೆಂಗೆ ವರ್ಕ್ ಮಾಡೋದು ಆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಅವ್ರ ಜೊತೆಗೆ ಹೆಂಗೆ ವರ್ಕ್ ಮಾಡಬೇಕು ಅದು ಗೊತ್ತಿರಲಿಲ್ಲ ನನಗೆ. ಸೊ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿರಲಿಲ್ಲ, ಟೀಮ್ ಬಗ್ಗೆ ಗೊತ್ತಿರಲಿಲ್ಲ, ಒಂಚೂರು ಕತೆ ಬಗ್ಗೆ ಗೊತ್ತಿತ್ತು. ಆ್ಯಂಡ್ ಐ ಹ್ಯಾಡ್ ದ ಸ್ಕ್ರಿಪ್ಟ್ ಆ್ಯಂಡ್ ಆಲ್ಸೋ ಒಂದು 3 ವರ್ಷದಿಂದ ನಾನು ಕೆಲಸ ಮಾಡಿರಲಿಲ್ಲ. ಸೊ ಇಟ್ ವಾಸ್ ಜಸ್ಟ್ ಆ್ಯಂಗ್ಸೈಟಿ ಅಪಾನ್ ಆ್ಯಂಗ್ಸೈಟಿ ಬರಬೇಕಾದ್ರೆ. ಸೈಡ್ ಬಿಗೆ ಬರಬೇಕಾದ್ರೆ ಐ ಹ್ಯಾಡ್ ಅ ಸ್ಕ್ಯಾಫೋಲ್ಡಿಂಗ್. ಪ್ರಿಯಾ ಹೆಂಗಿರ್ತಾಳಂತ ಒಂದು ದೊಡ್ಡ ಟ್ರಾಮಾ ಆಗಿದೆ, ಅದರಿಂದ ನಾವು ಆ ಬದಲಾವಣೆ ಹೆಂಗಾಗಿರುತ್ತೋ ಒಂದು ಫಾರ್ ಅ ಪರ್ಸನ್ ಅವ್ರ ಲೈಫ್ನ ನೋಡೋ ರೀತಿ ಹೆಂಗೆ ಚೇಂಜ್ ಆಗಿರುತ್ತೋ, ಜಸ್ಟ್ ಇನ್ ಅ ವೆರಿ ಫಂಡಮೆಂಟಲ್ ವೇ ಅವ್ರು ಹೆಂಗೆ ಚೇಂಜ್ ಆಗಿರ್ತಾರೋ. ಸೊ ದ್ಯಾಟ್ ಫಾರ್ ಮೀ ವಾಸ್ ಅ ಲಾಟ್ ಆಫ್ ಫನ್. ನಮಗೆ ಮಧ್ಯದಲ್ಲಿ ಆ ಗ್ಯಾಪ್ ಇತ್ತಲ್ಲ, ಆ ಟೈಮಲ್ಲಿ ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಥಿಂಕಿಂಗ್ ಮೋಸ್ಟ್ಲಿ ಇಂಟೆಲೆಕ್ಚುಲಿ ಅಬೌಟ್ ಪ್ರಿಯಾ ಹೆಂಗೆ ಚೇಂಜ್ ಆಗಿರ್ತಾಳೋ, ಆ 10 ವರ್ಷದ ನಂತರ ಹೆಂಗಿರ್ತಾಳೆ. ನಾಟ್ ಜಸ್ಟ್ ಫಿಸಿಕ್ಲಿ ಆಲ್ಸೋ ನಾವು ಮಾತಾಡಿದ್ವಿ, ನೆನಪಿದೆ. ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನೀವು ತುಂಬ ಹೇಳಿದ್ರಿ. ಲೈಕ್ ಗೋ ಇನ್ ಟು ಇಟ್, ಅದೊಂದು ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ರಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಆಲ್ಸೋ ಐ ವಾಸ್ ಜಸ್ಟ್ ಥಿಂಕಿಂಗ್ 10 ವರ್ಷದ ನಂತರ ಆಲ್ ಆಫ್ ಆರ್ ವರ್ಲ್ಡ್ ವ್ಯೂಸ್ ಚೇಂಜ್ ಕಂಪ್ಲೀಟ್. 10 ವರ್ಷ ಏನು 2 ವರ್ಷದಲ್ಲೇ ಚೇಂಜ್ ಆಗಿರುತ್ತೆ. ಸೊ ಆ ಒಂದು ದೊಡ್ಡ ಟ್ರಾಮಾ ಆದಮೇಲೆ ಲೈಫ್ ಚೇಂಜ್ ಆಗಿರುತ್ತೆ, ನಮ್ಮ ವರ್ಲ್ಡ್ ವ್ಯೂ ಚೇಂಜ್ ಆಗಿರುತ್ತೆ. ಬಟ್ ಆಲ್ಸೋ ಜಸ್ಟ್ ಜನರಲಿ ಟೈಮ್ ಆದಮೇಲೆ ಚೇಂಜ್ ಆಗಿರುತ್ತೆ. ಸೊ ಇಟ್ ವಾಸ್ ಅ ಲಾಟ್ ಆಫ್ ಫನ್ ಫಾರ್ ಮೀ ಟು ಜಸ್ಟ್ ಥಿಂಕ್ ಅಬೌಟ್ ಇಟ್. ಐ ಆಮ್ ಶೋರ್ ನಿಮಗೆ ತುಂಬ ಪ್ರಶ್ನೆಗೆ ಮಾಡಿದ್ದೆ. It's for me also. I've seen I think you had 2 different books, alla Side A Priya. I was about to ask that. Yeah. Did you like approach the same way? Yeah, I approached the same way in the sense of Side A in ಸ್ವಲ್ಪ anxiety ಇತ್ತು. It was like, oh god, I hope I do this correctly. ಹೌದು, yeah. So at least team ಗೊತ್ತಿತ್ತು ನನಗೆ, and I knew that it was a safe space. So ಬರಬೇಕಾದ್ರೆ ನಾನು ಈ ತರ ಕೂತ್ಕೊಂಡು ಸ್ಕೆಚ್ ಮಾಡೋಣ, nobody is going to make fun of me. 9 o'clock ಕಾಲ್ ಶೀಟ್ ಆದ್ರೆ 11:30 ಗೆ ಬರ್ತೀನಿ ಅಂತ. ಪಾಪ ಒಂದ್ಸಲಿ ಲೇಟ್ ಆಗಿ ಬಂದಿಲ್ಲ. Ruku will tell about the times when we were there first, and then that's how we became friends, by the way. ಅಷ್ಟು ನಾವೇ ಫಸ್ಟ್ ಬಂದು ಮಾತಾಡಿ ಬಂದ್ಬಿಟ್ಟು ನಾವು ಸೆಟಪ್ ಎಲ್ಲ ಮಾಡಿದ್ವಿ. Rakshit is full up the lights. I was late. He was there. He was the one first one. Yeah. There is any person who has been late is me actually. ಇವತ್ತು ಇದಕ್ಕೆ ಲೇಟ್ ಆಗಿ ಬಂದಿದ್ದಾರೆ. So no but it was andre for me working when you work for 130 days. We shot for 137 days. So it invariably that familiarity becomes antara you develop a working relationship in a very understated way. Andre one pattern form ಆಗ್ಬಿಡುತ್ತೆ. You just like for example the day of the scene, I usually come to the caravan, explain the scene, and then ಅವತ್ತಿನ ಏನು ಮಾಡ್ತೀವಿ ಅನ್ನೋದು ನಾನು ಮಾಡಬೇಕು ಅಂತ ಬರಲ್ಲ. ಅದು ಇಟ್ಸ್ ಲೈಕ್ ಓಕೆ, it becomes the process. But nange I mean you guys are very welcoming. I'm not going to, because nandu ontara wild card entry type so I was so nervous, though I'm an extrovert. Nange ayyo how they all have shots for like for such a long time until adre like I came with that thought. But I think the first, like, it started with the workshop, like 2 days we had that to break the ice. But the best thing about seeing like an actor or a star for a long time is you already feel that you know that person. He might not know me, but because I watched certain works of his, I'm like, Rakshit ನನಗೆ ಗೊತ್ತು Rakshit ಅಂತ ನಮಗೆ ಅನ್ಸುತ್ತೆ as an audience. So when I first met him, that was the thought in my head. But immediately when he met me, and then we had certain activities alva. So it just gave that college senior yaro like I met, and he started teasing not much agole hing ಮಾಡ್ತಾಳೆ ಅದಲ್ಲ. So it just gave that, is like probably I've met someone from college, you know, that there's a senior that I'm working with. So that then I was like, okay, now I can breathe. And I think my love language with people is when they tease, like I give that space. ಆ ಸ್ಪೇಸ್ ಅಂದ್ರೆ ಅವ್ರನ್ನ ಟೀಸ್ ಮಾಡಕ್ ಬಿಟ್ಟಿದೀನಿ ಅಂದ್ರೆ then they're like I like them. So this space then I was like okay, yeah, now I know this
I like these people, so I can just play around. So now ಕಾಲ್ ಎಳಿಯಕ್ಕೆ ನೀವು ಕಾಲ್ ಕೊಟ್ಟಿದ್ದೀರಾ ಅಂತ ಕ್ರೆಡಿಟ್ ಕೊಟ್ಟು ತೋತಾ ಇದ್ದಾರೆ. Okay. Sorry. So that happened, and yeah, I mean, I should thank all three of you for that. It's very welcoming that way. ನಾನು ಆಕ್ಚುಲಿ ಥಿಂಕ್ ಮಾಡ್ತಾ ಇದ್ದೀನಿ ದಟ್ ಅದು ಎರಡು ವರ್ಕ್ಶಾಪ್ಗೂ ಏನು ನನ್ನ ಪರ್ಸ್ಪೆಕ್ಟಿವ್ ಇಂದ ಏನು ಡಿಫ್ರೆನ್ಸ್ ಅಂತ. ಬಿಕಾಸ್ ಅಲ್ಲಿ ಇನ್ ದ್ಯಾಟ್ ವರ್ಕ್ಶಾಪ್ along with me getting comfortable with Rukmini, there was also Manu and Priya building. Correct. Whereas here I didn't have to build that with Surabhi. Here it was more of me knowing Chaithra, so that settlely now comfortable work ಮಾಡಬಹುದು. But Surabhi ಜೊತೆಗೆ ಆ ಬಿಲ್ಡ್ ಇರಲಿಲ್ಲ ಅಲ್ಲಿ ವರ್ಕ್ಶಾಪ್ ಅಲ್ಲಿ. ನನ್ನ ಉದ್ದೇಶನೂ ಇರಲಿಲ್ಲ ಬಿಕಾಸ್ ದ ರಿಲೇಶನ್ಶಿಪ್ ಇಸ್ ವೆರಿ ಡಿಫರೆಂಟ್. Manu and Priya needed to have a story. They had a origin story because ನಾವು ಕಥೆನ ಮಧ್ಯದಿಂದ ಶುರು ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಆ ಕೆಮಿಸ್ಟ್ರಿ ನಿಮ್ ಮಧ್ಯದಲ್ಲಿ ಸೃಷ್ಟಿ ಮಾಡಬೇಕಾಗಿತ್ತು. ಅದಕ್ಕೆ ವರ್ಕ್ಶಾಪ್ ಮಾಡಿದ್ದು. ಇಲ್ಲಿ the way you guys meet and the story that happens between Manu and Surabhi is right. We spoke more about Rakshit and Chaithra. Even the workshop was designed around both of you being sort of comfortable in terms of each other's presence. Okay, so ನಾವು ಇವಾಗ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋ ಬಗ್ಗೆ ಮಾತಾಡ್ತಾ ಇದೀವಿ. ಬಟ್ ಐ ಹ್ಯಾವ್ ಅ ಕ್ವೆಶ್ಚನ್ ಫಾರ್ ಆಲ್ ಆಫ್ ಯು ರಿಗಾರ್ಡಿಂಗ್ ನಾವೆಲ್ಲರೂ ಲೈಕ್ ವಿ ವರ್ ಡಿಸ್ಕಸಿಂಗ್ ಹೇಮಂತ್ಗೂ ಬರಿಬೇಕಾದ್ರೆ ಶೂಟ್ ಮಾಡಬೇಕಾದ್ರೆ ಎಡಿಟ್ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಅನ್ ಇಮೋಷನಲ್ ಟೋಲ್ ಬಿಕಾಸ್ ದ ಸ್ಟೋರಿ ಇಸ್ ಇಂಟೆನ್ಸ್. ಸೊ ಐ ವಾಸ್ ವಂಡರಿಂಗ್ ಇಫ್ ಫಾರ್ ಆಲ್ ಆಫ್ ಯು ನಾವು ಮನೆಗೆ ಹೋಗಬೇಕಾದ್ರೆ ಆರ್ ಯು ನೋ ವೆನ್ ವಿ ಗಾಟ್ ಅ ಶೆಡ್ಯೂಲ್ ಬ್ರೇಕ್ ಆ ಥರ ಏನಾದರೂ ಡಿಡ್ ಯು ಹ್ಯಾವ್ ಎನಿ character build ಮಾಡಬೇಕಾದ್ರೆ we had workshops. We come into thing, we have our own processes of getting there to Manu, Surabhi, Priya, whatever. For example, ನಾನು ಕ್ಯಾರೆಕ್ಟರ್ ಬರಬೇಕಾದ್ರೆ I had my book, I had music, I had a Priya soundtrack. ಸೈಡಿಗೆ ವಾಪಸ್ ಹೋಗ್ಬೇಕಾದ್ರೆ ಲೈಕ್ ಇಫ್ ಯು ಹ್ಯಾಡ್ ಅ ರಿಲಿ ಇಂಟೆನ್ಸ್ ಡೇ ಆಫ್ ವರ್ಕ್ ಫಾರ್ ಎಕ್ಸಾಂಪಲ್ ನನಗೆ ಐ ಹ್ಯಾಡ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಹ್ಯಾಡ್ ಅ ಲಾಟ್ ಆಫ್ ಎಲೆಕ್ಟ್ರೋ ಮ್ಯೂಸಿಕ್ ನಾವು ಆರ್ ನಗರ ನಮ್ಮ ಮನೆ ಮನ್ಸ ವಾಪಸ್ ಹೋಗ್ಬೇಕಾದ್ರೆ ಐ ಹ್ಯಾಡ್ 1 hour ಆಫ್ ಜಸ್ಟ್ ಡಿಕ್ ಚಿಕ್ ಡಿಕ್ ಚಿಕ್ ಡಿಕ್ ಚಿಕ್ ಡಿಕ್ ಚಿಕ್ ಟು ಗೋ ಫ್ರಮ್ ಪ್ರಿಯಾ ಟು Rukmini. So I was wondering if you guys had anything that you were doing. It was opposite. You know Chaithra, it was all over. When I used to go back home, like especially one of those intense scenes, I had an emotional breakdown when I went back home. Because that's not me. It just happened. It's like I always try. It's like I try to do that. I think I see these people and then I try to switch on and off. I don't know if it is happening, but I at least try from my end. When scene bandu adadmele like I shift completely. But there was this day when I couldn't just shortcut. I was still trying to just be the peppy me and say bye to Hemanth the way I usually say. But when I was going back, when I was in the car, I just couldn't take that scene out. I just couldn't take Surabhi out of me or whatever was happening to Manu, that particular scene. So I just had to cry it out. And it's opposite. ನಾನು ಏನೋ ಮಾಡಬಾರ್ದು ಅನ್ಕೊಂಡು ಇವಾಗ ಏನೋ ಮೂಡ್ ಚೇಂಜ್ ಮಾಡಿ ಚೈತ್ರಂಗ್ ವಾಪಸ್ ಹೋಗೋಣ ಅಂತ ಅನ್ಕೊಂಡೆ, ಆದರೆ ಅದಾಗಲಿಲ್ಲ. ಸೊ ಐ ಥಿಂಕ್ ಸಮ್ 2 days ಆ ಥರ ಆಯಿತು. ಆ್ಯಂಡ್ ಐ ಡೋಂಟ್ ನೋ ವೈ ದಟ್ ಹ್ಯಾಪನ್, ಬಟ್ ಐ ಜಸ್ಟ್ ಲೆಟ್ ಇಟ್ ಬಿ ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್. ಬಟ್ ಅದಾದ್ಮೇಲೆ ಏನಾದರೂ ಮಾಡಿದ್ರೆ ಲೈಕ್ ಡಿಡ್ ಯು ಫೈಂಡ್ ಅಂದರೆ ಕೆಲವೊಬ್ಬರು ಆ್ಯಕ್ಟರ್ಸು ದೇ ಹ್ಯಾವ್ ಅ ಅವ್ರ ಕಾಸ್ಟ್ಯೂಮ್ ತೆಗಿಬೇಕಾದ್ರೆ ಅಥವಾ ಮೇಕಪ್ ತೆಗಿಬೇಕಾದ್ರೆ ತುಂಬ ಕಾನ್ಷಿಯಸ್ ಆಗಿ ಮಾಡ್ತಾರೆ. It's like mirror talk. Most of the time it's like award barutha mirror you will stand. I do that. ಅಂದ್ರೆ ಪರ್ಫಾರ್ಮ್ ಮಾಡಿ ಆಲ್ರೆಡಿ ಅವಾರ್ಡ್ ಫಂಕ್ಷನ್ ಗೆ ಅಕ್ಸೆಪ್ಟೆನ್ಸ್ ಸ್ಪೀಚ್ ತಗೊಂತಾ ಇದ್ದೀರಾ? Random example. ಯಾರು ಮಾತಾಡಕ್ಕೆ ಸಿಕ್ಕಿಲ್ಲ ಅಂತಂದ್ರೆ ಅವಳೇ ಮಾತಾಡ್ತಾಳೆ. ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಗೊತ್ತಾ ನೀನು? ಹೌದು ನಾ ಹೇಳ್ತಾ ಇರೋದು. Then you will be like, what are you doing? I mean, Surabhi is out. So these conversations when you have with, okay, you're seeing Chaithra, but you're thinking like Surabhi at one point of time. Then you'll be like, what, Surabhi is done. I mean, you left it there. So, Chaithra, okay, what is this? Chaithra. So I had to do that, and I think I did. I don't think you have anything. Illa. Andre, but I think you switch on and switch off. In the moment. And there are few things which I followed, which, for example, side B time I never should come in front of her. I should avoid her because whatever I have taken from side A. Oh yeah. ಬಟ್ ಅದು ಆಕ್ಚುಲಿ ಹೇಳಿದ್ರು. ನಾನು ಹೇಳಿದ್ರೆ ಮುಂಚೆನೇ ಹೇಳಿದ್ದೆ. ಸೈಡ್ ಬಿ ಅಲ್ಲಿ ಮೋಸ್ಟ್ಲಿ ಮಾತಾಡ್ಸಲ್ಲ, ಐ ಕಾಂಟ್ಯಾಕ್ಟ್ ಮಾಡಲ್ಲ. ಸಾರಿ ಐ ವಾಸ್ ಲೈಕ್ ಪ್ಲೀಸ್ ಡೋಂಟ್ ಮೈಂಡ್. ಸೊ ಬಟ್ ನಂಗೆ ಗೊತ್ತಿರಲಿಲ್ಲ ಆಕ್ಚುಲಿ. ನಾವು ಸೈಡ್ ಎ ಮಾಡಕ್ ಶುರು ಮಾಡಿದ ಮುಂಚೆನೂ ಯು ಹ್ಯಾಡ್ ಟೋಲ್ಡ್ ಮೀ ದಟ್. ಯು ಹ್ಯಾಡ್ ಸೆಡ್ ಸೈಡ್ ಎ ನಾವು ವರ್ಕ್ಶಾಪ್ ಎಲ್ಲ ಮಾಡ್ತಿದ್ವಿ, ಸೈಡ್ ಬಿ ಟೈಮ್ ಅಲ್ಲಿ ನಾನು ಮಾತಾಡ್ಸಲ್ಲ. ಸೊ ಡ್ಯೂರಿಂಗ್ ಸೈಡ್ ಬಿ ಐ ಯೂಸ್ ಟು ಅವಾಯ್ಡ್. ಅಂದ್ರೆ if she comes to the set I should be the caravan. No, but andre avoid andre
ಅಂದ್ರೆ ಫೇಸ್ ಮಾಡಿದಾಗ ಹೋಗೋದಲ್ಲ ನಾನು ಅಂದ್ರೆ ಮಾತಾಡಿದ್ದು ಇದೆ there's a certain space that you especially I didn't want to see Priya. Correct. You know that would andre nange because that sense what I had carried from side A shoot nange ಅದೆಲ್ಲರೂ ಮಿಸ್ ಆಗ್ಬಿಡ್ತಾರೆ. ಎಲ್ಲೋ ನನಗೆ ಯಾವ್ದಾದ್ರು ಒಂದು ಸೀರಿಯಲ್ ಪ್ರಾಬ್ಲಮ್ ಆಗ್ಬಹುದು ಅನ್ನೋ ಒಂದು ಭಯಕ್ಕಿಂತ I thought that is my and I didn't andre although I told you all that but ಕಾನ್ಶಿಯಸ್ಲಿ ಕೂತ್ಕೊಂಡು ನಾನು ಹಿಂಗಾಗುತ್ತೆ ಅಂತ ಯೋಚನೆ ಮಾಡಿಲ್ಲ. ಅದು ಹೇಳಿದ್ದು ಫ್ಲೋ ಅಲ್ಲೇ ಬಂದಿದ್ದು, ನಾನು ಮಾಡಿದ್ದು ಫ್ಲೋ ಅಲ್ಲೇ ಮಾಡಿದ್ದು. But somehow it helped. Yeah, definitely. It has definitely helped. Andre for me it's because when I'm doing a film I don't do anything else. I don't do another film or I'm not writing anything. So I am fully in this journey and there is no off button for me. So it is I am always there, but I have as a person I'm very compartmentalized. Like I can like put everything into a box. Like this is this is this. So that's how I am as a person. So there is one box which is a very big box. If you ask my wife, she'll say there is only one box. There are no other boxes, but there is one very big box which is the film. So the moment I open the lid, I am there. I'm inside that box tara. Like him, I switch on and it's not like ನಾನು ಯಾವಾಗಲೂ ಮನು ಸುರಭಿ ಪ್ರಿಯಾ ಅಂತಾನೆ ಇರ್ತೀನಿ ಅಂತಲ್ಲ. There are things that I do outside which sort of move me away. But the moment I switch on the edit system and look at the edit, I am ಅಂದ್ರೆ ಆ ಕ್ಷಣಕ್ಕೆ ಅಲ್ಲಿಗೆ ಹೋಗ್ತೀನಿ ನಾನು. So it is like that. Over a period of time, you sort of get used to it. Even though the emotions are very intense and you know complicated and you know it takes you on a journey, you are able to switch on and switch off. So have you ever gone back and then written something? Okay, tomorrow I'll shoot. Like you've not written it before, and then you're like, ನಾಳೆ ಹೋಗ್ಬಿಟ್ಟು ಈ ಸೀನ್ ಮಾಡೋಣ because ಇದು ಸೂಟ್ ಆಗುತ್ತೆ ಇರ್ಬೋದು ಆ ತರ ಅಲ್ಲ. ನಾನು ತುಂಬಾ ಸ್ಪಾಂಟೇನಿಯಸ್ ಅಂದ್ರೆ I'm sure you guys know in the sense that script ಇರುತ್ತೆ, ತುಂಬಾ clear idea ಇರುತ್ತೆ that this is what I want to shoot, but I'm very reactive to what happens in front of me. ಅಂದ್ರೆ ಅಲ್ಲಿ ಏನೋ ಕಾಣಿಸುತ್ತೆ like a painting. ಅಂದ್ರೆ as you paint you know what ಅಲ್ಲಿ ಏನೋ ಕಾಣಿಸುತ್ತೆ. ಇವಾಗ ಅದ್ವೈತ ಏನೋ ಒಂದು ಲೈಟ್ ಇಡ್ತಾರೆ, ಅದೇನೋ ನೀವೇನೋ ಒಂದು ನೋಟ ಏನೋ ಕೊಡ್ತೀರಾ, ಅವ್ರು ಏನೋ ಒಂದು ಪರ್ಫಾರ್ಮ್ ಮಾಡ್ತಾರೆ, I'll be like ಇದು ಚೆನ್ನಾಗಿದೆ. So I'll try and squeeze the ಅಂದ್ರೆ the juice out of that situation. See, our jobs collectively when we work in films is to capture magic dust. So cinema is magic, right? And we have to trap it in the camera. And it is like literally if you have to look at it, if you have to glorify it, it's like going into into the forest and capturing a wild beast. It's you can't do it again. It's like trapping lightning in a bottle. You can't wait for the lightning. Ille barutte anta adu bantu ashte adu alli irbeku. So it is very important to be there. And when I am shooting, I am completely there. Nan bere ಏನು ಮಾತಾಡಲ್ಲ. Like even with my collaborators, ನನಗೆ ಅದ್ವೈತ್ ಅವರು ಪ್ರೀವಿಯಸ್ ಡೇ ಎಲ್ಲೋ ಟ್ರಿಪ್ಗೆ ಹೋಗಿದ್ರು. I don't think in all the time that I worked with Advait, we have had very limited personal conversations. Like ನಾವು ನೆನ್ನೆ ಇಲ್ಲಿಗೆ ಹೋಗಿದ್ವಿ, ಅಲ್ಲೇನೋ ಮಾಡಿದ್ವಿ. ಇನ್ಫ್ಯಾಕ್ಟ್ ವೆನ್ ವಿ ಮೀಟ್ ಔಟ್ಸೈಡ್, ಶೂಟ್ ಎಲ್ಲ ಆಯ್ತು, ಬನ್ನಿ ಒಂದು ಡ್ರಿಂಕ್ ಹಾಕೋಣ ಅಂತ ಏನಾದ್ರು ಹೋದ್ರು ಒಂದು 2-3 ಡ್ರಿಂಕ್ಸ್ ಆದ್ಮೇಲೆ ಇಟ್ ಇಸ್ ಲೈಕ್ ಏನಿಲ್ವಲ್ಲ ಮಾತಾಡೋಕೆ, ಫಿಲ್ಮ್ ಬಗ್ಗೆನೇ ಮಾತಾಡಬೇಕು ಅಥವಾ ಬೇರೆ his film experience, my film experience ಆ ಥರ ಆಗ್ಬಿಡುತ್ತೆ. ಸೊ ಯು ಆರ್ ಆಲ್ವೇಸ್ ದೇರ್ ಒಂಥರ. ಸೊ ಅಲ್ಲಿ ಸಿನಿಮಾ ಆಗ್ಬೇಕಾದ್ರೆ there are a lot of things, like ಉದಾಹರಣೆಗೆ ಸೈಡ್ ಬಿಲಿ there was a major script change actually, because ಒಂದು ಸೀನು ಅಲ್ಲಿ he performed in such a way which basically to 3 scenes down ಆ ಸೀನಲ್ಲಿ ಬರ್ಬೇಕಾಗಿದ್ದ ಎಮೋಷನ್ ಅನ್ನ ಇವನು ಒಂದು ಶಾರ್ಟ್ ಅಲ್ಲಿ ತುಂಬಾ ಕ್ಯಾಶುವಲ್ ಆಗಿ ಮಾಡ್ಬಿಟ್ಟ. ಲೈಕ್ ಏನ್ ಸೂಪರ್ ಆಗಿದೆ ಅಲ್ಲ ಇದು, ಅಂದ್ರೆ ಇದು ಆ ಸೀನ್ಗೆ ಅರ್ಥನೇ ಇಲ್ಲ ಇವಾಗ ಮತ್ತೆ ಶೂಟ್ ಮಾಡೋದ್ರಲ್ಲಿ. ಸೊ ಐ ಹ್ಯಾಡ್ ಟು rewrite that portion. So ಆ ತರ that has happened. It's happened with her, it's happened with you. So those kind of things keep happening. Some complaint ಇದೆ, why do you cut dialogues and then just make us do expression? That is it. Okay, this dialogues ಬೇಡ, ಇದೇ ಮಾಡ್ಬೇಡಣ. ಅಲ್ಲ ಅಂದ್ರೆ see, I think I'm sure he'll also agree, when you're writing, I'm writing as a writer, not as an actor. So I don't know what you will be able to do, I don't know what you will be able to do, I don't know what he'll be able to do. So I am giving myself crutches to move forward. ಸೊ ಇಲ್ಲಿ ನನಗೆ ಒಂದು ದುಃಖ ಆಗ್ತಾ ಇರೋದಕ್ಕೆ ಒಂದು 2 ಪದನ ಬರ್ದಿರ್ತೀನಿ.
ಬಟ್ ಬೇಕಾಗಿಲ್ಲ ಅಂದ್ರೆ ಅಲ್ಲ ತುಂಬಾ ಒಳ್ಳೆ ಆಕ್ಟರ್ ಬಂದ್ರೆ ಆ ಪದಗಳಿಗೆ ಅರ್ಥನೇ ಇರಲ್ಲ, ಅವ್ರ ಕಣ್ಣು ನೋಟದಲ್ಲೇ ತೋರಿಸ್ಬಿಡ್ತಾರ. ಸೊ ಅಂತ ವೆನ್ ಐ ಸ್ಟಾರ್ಟ್ ಕಟಿಂಗ್ ಡೈಲಾಗ್ಸ್, ಇಟ್ಸ್ ಬೇಸಿಕ್ಲಿ ಇಟ್ಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಫಾರ್ ದಿ ಆಕ್ಟರ್ಸ್ ದಟ್ ಐ ಆಮ್ ವರ್ಕಿಂಗ್ ವಿತ್, ಬಿಕಾಸ್ ದೇ ಆರ್ ಲೈಕ್ ಸ್ಕ್ರಿಪ್ಟ್ ಬೇಡಮ್ಮ ನಾ ಮಾಡ್ತೀನಿ ಹೇಳ್ಬಿಟ್ಟು ಹೋಗ್ತಿದ್ದೆ ಮಾಡ್ತೀನಿ ಅಂತ. No, but I have a follow-up question about that. ಅಂದ್ರೆ ನಂಗೆ ತುಂಬಾ ಇಷ್ಟ ಆಗಿದ್ದು ನಾವು ಶೂಟ್ ಮಾಡಬೇಕಾದ್ರೆ ಇನ್ ದ ಅರ್ಲಿ ಡೇಸ್ ಆಲ್ಸೋ ಆಡಿಷನ್ ಇಂದಾನು ನೀವು ಬಂದು ಆ ಇಮೋಷನ್ ಬಗ್ಗೆ ಮಾತಾಡಿ ಅಥವಾ ಡೈರೆಕ್ಷನ್ ಕೊಟ್ಟು ಐ ನೋಟಿಸ್ ದಿಸ್ ಥ್ರೂ ಔಟ್ ದ ಎಂಟೈರ್ ಫಿಲ್ಮ್. ಇಟ್ಸ್ ನಾಟ್ ಲೈಕ್ ಬರೀ ನಿಮ್ಮ ಲೀಡ್ಸ್ ಜೊತೆಗೆ ಹಿಂಗೆ ಮಾಡ್ತೀರಾ, ಪ್ರತಿಯೊಬ್ಬರು ಆ್ಯಕ್ಟರ್ ಜೊತೆಗೆ ಈವನ್ ಇಫ್ ದೇ ಜಸ್ಟ್ ದೇರ್ ಫಾರ್ 45 minutes ಅವತ್ತು ನೀವು ಅವ್ರ ಜೊತೆಗೆ ಹೋಗಿ ತುಂಬ ಮಾತಾಡ್ತೀರಾ. ಲೈಕ್ ಇಟ್ಸ್ ನಾಟ್ ಲೈಕ್ ಅಲ್ಲಿ ಮಾನಿಟರ್ ಹತ್ರ ಕೂತ್ಕೊಂಡು ಹಿಂಗೆ ಮಾಡಮ್ಮ ಹಂಗೆ ಮಾಡಮ್ಮ ಅಂತ. ಆಬ್ವಿಯಸ್ಲಿ ಇಟ್ಸ್ ನಾಟ್ ದಟ್ ಕೈಂಡ್ ಆಫ್ ಥಿಂಗ್. ಸೊ ಐ ವಾಂಟೆಡ್ ಟು ನೋ ಅದು ನಿಮ್ಮ ಕರಿಯರಲ್ಲಿ ಅದೊಂದು ಟ್ರಯಲ್ ಅಂಡ್ ಎರರ್ ಪ್ರಾಸೆಸ್ ತರ ಬಂತ ಅಥವಾ ನೀವು ಯಾರಾದ್ರೂ ಅಂದ್ರೆ ನಿಮ್ಮ ಇನ್ಫ್ಲುಯೆನ್ಸ್ ಇದೆ? That's the right way to do. Always you can't have a value judgment about that, right? ಕೆಲವೊಬ್ರು they work that way. ಇಲ್ಲ, ನನಗೆ from day one that's how I have worked. ಅಂದ್ರೆ ಯಾರನ್ನೂ ನೋಡಿ ಆ ಥರ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾನು ದ ಡೈರೆಕ್ಟರ್ಸ್ ದಟ್ ಐ ವರ್ಕ್, ಗಿರೀಶ್ ಕಾಸರಳ್ಳಿ ಸರ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ ನಾನು, ಅವ್ರ ಅಸಿಸ್ಟೆಂಟ್ ಆಗಿ. ಅವರು ಈಸ್ ದ ಬೆಸ್ಟ್ ಆಕ್ಟರ್ ದಟ್ ಐ ಹ್ಯಾವ್ ಸೀನ್. ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿ ತೋರಿಸ್ತಾರೆ ಅಂದ್ರೆ ನನಗೆ ಫಸ್ಟ್ ಡೇ ಕೆಲ್ಸಕ್ಕೆ ಹೋದಾಗ ಐ ವಾಸ್ ಲೈಕ್ ನಾನು ಮಾಡಕ್ ಸಾಧ್ಯ, ನನಗೆ ಆಕ್ಟಿಂಗ್ ಬರಲ್ಲ, ಆಕ್ಟಿಂಗ್ ಕಲಿಬೇಕಾ ನಾನು ಅಂತ. ನಾನು ಅದಾದ್ಮೇಲೆ ಆ ಸ್ಕೆಡ್ಯೂಲ್ ಆದ್ಮೇಲೆ ಒಂದು 10 ಆಕ್ಟಿಂಗ್ ಬುಕ್ಸ್ ಓದಿದೀನಿ. ಸೊ ಇವರು ಮೈಸ್ನವರು ಅದೆಲ್ಲ ಹೇಳ್ತಾರಲ್ಲ, ನಾನು ಅದೆಲ್ಲ ಓದಿದೀನಿ. ಸೊ ಐ ನೋ like what is the process method ಅಂದ್ರೆ ಏನು, what is the process for that. So different forms ಬಗ್ಗೆ at least ನನ್ನ ಆಕ್ಟಿಂಗ್ ಮಾಡಿ ತೋರಿಸ್ಬೇಕು, ಏನಾದ್ರು ಬೇಕಾಗುತ್ತೆ, ದಿಸ್ ಇಸ್ ಎ ರೂಲ್ ಅಂತ ಯಾರು ಹೇಳ್ಕೊಡೋಲ್ವಲ್ಲ. ಸೊ ಐ ವಾಸ್ ಲೈಕ್ ಬಹುಶಃ ಆಕ್ಟಿಂಗ್ ಕಲಿಬೇಕು ಅಂತ. ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಲಾಟ್ ಆಫ್ ಆಡ್ ಫಿಲ್ಮ್ಸ್. ಅಲ್ಲಿ ಆಡ್ಸ್ ಅಲ್ಲೆಲ್ಲ ಹೆಂಗೆ ಅಂದ್ರೆ ಡೈರೆಕ್ಟರ್ ಹೇಳೋದೇ ಇಲ್ಲ, ಏಡಿಗೆ ಕರ್ಬಿಟ್ಟು ಏಡಿಗೆ ಹೇಳ್ತಾರೆ, ಏಡಿ ಹೋಗಿ ಹೇಳ್ತಾರೆ ಓ ಇದೇನು ಇದು ಆಕ್ಟಿಂಗ್ ಯಾರು ಹೇಳ್ಕೊಡ್ತಾ ಇಲ್ಲ, ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ, ಇದೇನೋ ತುಂಬಾ ಒಂಥರ ಡಿಸ್ಪ್ಯಾಷನೇಟ್ ಆಗಿ ವರ್ಕ್ ಆಗತ್ತಲ್ಲ ಹೆಂಗೆ ಅಂತ. ದೆನ್ ಐ ವರ್ಕ್ ವಿತ್ ಜೇಕಬ್ ಸರ್. ಅವ್ರದ್ದು ಪ್ರಾಸೆಸ್ ಇಸ್ he goes and talks to the actors and he explains, and I was like okay, it's ultimately about developing a relationship with people who you work with. So if I have a relationship with the technical team, then it's similar. I have to extrapolate the same process to other actors. I do not like barking instructions or speaking from a distance. I like coming and telling. Andre tumba ನಮ್ಮಿಬ್ರು ಮಧ್ಯದಲ್ಲಿ ಆಗ್ಬೇಕಾಗಿರೋ ಮಾತು ಬೇರೆಯವ್ರಿಗೆಲ್ಲ ಯಾಕೆ ಕೇಳಿಸ್ಬೇಕು? It's such a multitask because it's not, it's multitask ಅಲ್ಲ. No. I'm coming from an actor who's not who can't think like a director or anybody or a writer. Who's not come across a director like you? Yeah, no, I can't think. No, not like that. I want to be one. Angalla. So adu like let's say some 10 people are there in the scene. It's curated. You titrate it according to who you are talking to. Ask 10 people. No, but that's what he's saying. He's saying adu kelsa. Yappa, that is what I have. ಅದು ಇದಂಗೆ ಅಂದ್ರೆ ನೀವು ಮುಖಕ್ಕೆ ಬೆಳಗ್ಗೆ ಎದ್ದು ಮೇಕಪ್ ಹಾಕೊಂಡು ಲೈಟ್ ಮುಂದೆ ನಿಂತ್ಕೊಬೇಕಾ ಅಂತ. It comes from an audience point of view. There are no extra brownie points for this. This is the job. I mean, that is, it's not nothing special. So now that you're an actor, will that help? Like when you are directing, has that helped? I think even I am also like that. I need to say, for me when he is doing it, set ಬಂದು ಕೂಡ ತಿರ್ಗಾ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಕೂತ್ಕೊಂಡು ನಾನು ಏನು ಸೀನ್ ಇವತ್ತು ಅದು ನೋಡಿರ್ತೀನಿ. But it's when he comes and he reads it out, or he makes me and Rukmini ಇಬ್ಬರನ್ನು ಕೂರಿಸ್ಬಿಟ್ಟು ಅವರು ಆ ಸೀನ್ ಓದಿ ಹೇಳ್ತಾರಲ್ವಾ, ಅದ್ರ ನಂತರ ನಾವು ಪರ್ಫಾರ್ಮ್ ಅಲ್ಲೇ ಒಮ್ಮೆ ಕರೆನ ಕೂತ್ಕೊಂಡು ನಾವು ರೀಡ್ ಮಾಡ್ತೀವಿ. ನಾವು ರೀಡ್ ಮಾಡ್ತಾ at one point even I'm trying to go into that emotion. You know, can I feel it first of all, knowing the background, ಇದಕ್ಕೆ ಮುಂಚೆ ಏನು ಸೀನ್ ಇದೆ ಇದೆಲ್ಲ ಗೊತ್ತಿದ್ದು ನನಗೆ. ಇವಾಗ ನಾನು ಈ ಸೀನ್ ಓದ್ಬೇಕಾದ್ರೆ ನನಗೆ ಅದು ಫೀಲ್ ಆಗ್ತಿದೆಯಾ ಅಂತ. as soon as I know that I can feel it, ಇದು ಸೀನ್ ಮಾಡಬಹುದು ತರ ಸೀನ್ ತೆಗ್ದಂಗೆ ಅದು ಅರ್ಥ. ಅಂದ್ರೆ I've seen that with him. He's like starting ಅಲ್ಲಿ ಒಂದು he'll have a few questions. Once it's like ಆಯ್ತು ಬಿಡು ಆಯ್ತು ಇದು ತರ. and I like it when I like to give, especially if there are two actors in the scene, I like to give them space. Between the two of you, there has to be something that has to emerge. ಅದನ್ನ ನಾನು ಮೈಕ್ರೋ ಮ್ಯಾನೇಜ್ ಮಾಡಕ್ಕೆ ಹೋಗಲ್ಲ, ಮಾಡಬಾರ್ದು. ಬಿಕಾಸ್ that is something that ಅಲ್ಲಿ ಏನೋ ಒಂದು ಮ್ಯಾಜಿಕ್ ಆಗಕ್ಕೆ ಜಾಗ ಕೊಡ್ಬೇಕು ನಾನು.
you know what I mean? ಹೌದು ಸೀಕ್ರೆಟ್ ಹ್ಯಾಂಡ್ ಶೇಕ್ ನೆನಪಿದ್ಯಾ ನಮ್ಮ ವರ್ಕ್ಶಾಪ್ ಅಲ್ಲಿ ಯು ಟ್ರೈಡ್ ಸೋ ಹಾರ್ಡ್ ಒಂದು ಸೀಕ್ರೆಟ್ ಹ್ಯಾಂಡ್ ಶೇಕ್ ಡೆವಲಪ್ ಮಾಡ್ಸಕ್ಕೆ ಸೊ ನಾವು ಅದ್ ಮಾಡಿದ್ವಿ ವಿ ಡೆವಲಪ್ಡ್ ಒಂದು ಸೀಕ್ರೆಟ್ ಹ್ಯಾಂಡ್ ಶೇಕ್ ಕ್ವಿಕ್ಲಿ in 3 days we forgot. So deep secret. ಈ ಸೆಟ್ ಪ್ರತಿದಿನ ಸೆಟ್ಗೆ ಬಂದಾಗ ಬೆಳಗಿನ ಹೊತ್ತು ನೀವು ಒಂದು ಸೀಕ್ರೆಟ್ ಹ್ಯಾಂಡ್ ಚೆಕ್ ಮಾಡ್ಬಿಡಿ ಒಂದು ಡೈನಾಮಿಕ್ ಡೆವಲಪ್ this you're talking some secret he still forgot. ಹಿಂಗೆ we did like some up down. No, that was like a mirroring thing. like a game. After that I also forgot. He's like ನಂಗೆ ಬೇಕಾಗಿಲ್ಲ ಅದು ನೀವೇ correct. Hey, but we should all 3 actors should collectively appreciate behind the monitor expression that our director gives. When the actors are performing ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನನಗೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿರಲ್ಲ ಹೀಗೆಲ್ಲ ನಾನು ವಿಡಿಯೋ ನೋಡಿದಾಗ ಐ ಆಮ್ ಲೈಕ್ ಕಂಪ್ಲೀಟ್ ಸೈಕೋಪಾತ್ ತರ ಆಡ್ತಾ ಇದೀರಲ್ಲ ಮಾನಿಟರ್ ಮುಂದೆ ಅಂತ. ಅಲ್ಲ ಬರೀ ಶೂಟಿಂಗ್ ಟೈಮ್ ಅಲ್ಲ when he's editing also his wife Dave keeps sending me videos but you know Rakshit, look at it. There was this one scene. ನಾನು ಅಲ್ಲಿ ತನಕ ನಾನು ಹೇಮಂತ್ ದಾಸ್ ಅಬ್ಸರ್ವ್ ಮಾಡಿ ಅದಾದ್ಮೇಲೆ I started making videos of him. So there's the scene you're doing and it was amazing. Okay, so this guy is sitting there. Wow. Super much. I love you much. He's just talking to the monitor. I was like, yappa, this is great. ನನಗೆ most repetitive thing ಅಂದ್ರೆ ಪ್ಲೇಬ್ಯಾಕ್ ಕೊಡಕ್ಕೆ ಹೇಳ್ತೀನಲ್ಲ ಪ್ಲೇಬ್ಯಾಕ್ ಇಟ್ಸ್ ಅ ವೆರಿ ಹೈ ಆಂಕ್ಷಿಯಸ್ ಸ್ಟೇಟ್ ವೆನ್ ಯು ಆರ್ ಶೂಟಿಂಗ್ ಪ್ಲೇಬ್ಯಾಕ್ ಕೊಡ್ಬೇಕಾದ್ರೆ ಪ್ಲೇಬ್ಯಾಕ್ ನೋಡ್ತಾ ಇರ್ಬೇಕಾದ್ರೆ ಮತ್ತೆ ಕಟ್ಟು ಹೇಳ್ತಿದ್ದ ಎಷ್ಟು ಸಲ ಎದ್ದು ತಿರುಗ್ಬಿಟ್ಟು ಯಾಕೆ ಇವೆಲ್ಲ ಕಟ್ಟು ಹೇಳ್ತಾ ಇದ್ದಾರೆ ಕ್ಯಾಮ್ರಾನೇ ರೋಲ್ ಆಗ್ತಾ ಇಲ್ಲ ಪ್ರೀವಿಯಸ್ ಶಾಟ್ ನೋಡ್ತಾ ಇದ್ದಾರೆ. ಅಲ್ಲ ಇನ್ನೊಂದು ಕೆಟ್ಟ ಅಭ್ಯಾಸ ಏನಂತಂದ್ರೆ ನೀನು ಅವನಿಗೆ ಏನ್ ಬೇಕು ಸಿಕ್ಕಿರುತ್ತೆ ಆಯ್ತಾ ಅಕ್ಕಂತ ಕಟ್ಟ ಹೇಳ್ಬಿಡ್ತಾನೆ. ನಾನು ಆಕ್ಚುಲಿ ನನ್ನ ತಲೆಯಲ್ಲಿ ಇದಾದ್ಮೇಲೆ ಇದು ಮಾಡ್ತೀನಿ ಅಂತ ಹೇಳಿ ಓಡ್ತಾ ಇದ್ದೆ. ನಾನು ಮಾಡಕ್ಕಂತ ಹೋಗ್ತಾ ಇದ್ದೀನಿ ಕಟ್ಟ ನನಗೆ ಎಷ್ಟೊಂದ್ ಸಲ ಎಡಿಟ್ ಮಾಡ್ಬೇಕಾದ್ರೆ ಬೈಕೊಂತಾ ಇದೀನಿ ಲೈಕ್ ಐ ಆಮ್ ಕ್ರಸಿಂಗ್ ಮೈ ಸೆಲ್ಫ್ ಬಿಕಾಸ್ ಐ ಕ್ಯಾನ್ ಹಿಯರ್ myself say cut. ಅದಾದ್ಮೇಲೆ you can see I can see that ಅವ್ರ ಕಣ್ಣಲ್ಲಿ ಅಲ್ಲೆಲ್ಲೋ ಹೋಗ್ತಾ ಇದ್ದಾವೆ. Stop ಮಾಡ್ತಾ ಇದ್ದ. So Gundu, writer and co-director ಅಲ್ಲ, there are many times when ನಾನು ಹಿಂಗ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ he's doing this. ಎಷ್ಟು ಸಲ ಗೊತ್ತಾ? I'm like ಯಾಕೆ ಕಟ್ಬಿಡಿ ಅಂತ. I'm like okay ನೀ ಕರೆಕ್ಟ್ ಆಗಿ ಮಾಡ್ತಾ ಇದ್ಯಾ. Where is that coming from? You're like ಆ ಸಿಕ್ತು ಅನ್ನೋ ಎಕ್ಸೈಟ್ಮೆಂಟ್. ಅದು ಆಂಗ್ಸೈಟಿಲಿ ಅಂದ್ರೆ see 95% of the time you will be running late. ಓಕೆ ಮುಗಿಬೇಕು ಸೀನು ಅವತ್ತಿಗೆ ಹಾಕೊಂಡಿರೋದನ್ನ ಮುಗಿಸ್ಬೇಕು. ಸೊ ಫಿಲ್ಮ್ ಇಸ್ ಅಬೌಟ್ ಇಟ್ಸ್ ನಾಟ್ ಲೈಕ್ ಎನ್ ಇನ್ಫೈನೈಟ್ ರಿಸೋರ್ಸ್ ಅಲ್ವಾ. ಅಂಡ್ ಅದು ನಾನು ತುಂಬಾ ತಲೆಯಲ್ಲಿ ಸೆಟ್ ಆಗ್ಬಿಟ್ರದು ಇದ್ರಲ್ಲಿ ಇಷ್ಟು ಮುಗಿಸ್ಬೇಕು ಈ ತರ ಮಾಡ್ಬೇಕು ಇವತ್ತಿಗೆ ಅಂತ. ಸೊ ಆ ತರ ಎಲ್ಲ ಇರ್ಬೇಕಾದ್ರೆ ಯು ಎಂಡ್ ಅಪ್ ಬಿಕಮಿಂಗ್ ವೆರಿ ಆಂಕ್ಷಿಯಸ್. ಸೊ ಅದನ್ನ ಆ ಟೈಮಲ್ಲಿ ನೀವೆಲ್ಲ ಸೋಮ್ ಹೋಗ್ಬಿಡ್ತೀರಾ ಮುಗಿಬೇಕು ಅಷ್ಟೇ ಮುಗಿಬೇಕು ಅಂತ. ಸೊ ದಟ್ ಇಸ್ ವೈ ಇಟ್ ಹ್ಯಾಪನ್ಸ್. ಅಂಡ್ ಟು ಸ್ಟೇ calm in that is a little challenging. Same thing applies to you also. I mean, we've made fun. It's like we have two characters on set, producer and actor Rakshit. So there's so much pressure. Producer Rakshit never comes to set. Because there's so much happening around you. ಅಂದ್ರೆ ನಾನೊಂದು ಉದಾಹರಣೆ ಹೇಳ್ತೀನಿ. ನಾವೊಂದು ಹಾಸ್ಪಿಟಲ್ ಒಂದು ಸೀನ್ ಮಾಡ್ತಾ ಇದ್ವಿ. ನಾನು ಅವತ್ತು ಲಿಟರಲಿ ಸತ್ತೋಗ್ಬಿಟ್ಟಿದ್ದೀನಿ. ಓಕೆನಾ? ನಿಜವಾಗ್ಲೂ ಅಡ್ಮಿಟ್ ಆಗೋದು ಬಾಕಿ ಇರೋದು. Expensive place. We are paying some 2-3 lakhs for that location. ಒಂದ್ ದಿನ ತಗೊಂಡಿದ್ದೀನಿ, ಒಂದ್ ದಿನ ಮುಗಿಸ್ಬೇಕು ಅಂತ ನನಗೆ ಅಷ್ಟೇ ಇರೋದು ಕೆಲಸ. ಅಲ್ಲಿ ಒಂದ್ ದಿನದ ಕೆಲಸ ಇದೆ, ಒಂದ್ ಕಾಲ್ ಶೀಟ್, ಒಂದು ಮಗು ಆಕ್ಟಿಂಗ್ ಮಾಡ್ಬೇಕು. ಓಕೆನಾ? ಇವನ್ ಕ್ಯಾರವ್ಯಾನ್ ಅಲ್ಲಿ ಇದ್ದಾನೆ, ಅವನಿಲ್ಲ ಸೀನಲ್ಲಿ. ನಾನು ಹೇಳಿದ್ದೀನಿ ನಾನು ಇದನ್ನ ಮುಗಿಸ್ಕೊಂತೀನಿ ಮಚ್ಚ, ನೀನ್ ಮಲಗಿರು, ನಾನು ಮುಗಿಸ್ಕೊಂತೀನಿ, ನಾನು ನೀವು ಮಾಡು ಆರಾಮಾಗಿ ಮಾಡು. ಓಕೆ, ಐ ಸ್ಟಾರ್ಟ್ ಶೂಟಿಂಗ್, ಎಲ್ಲ ಲೈಟ್ ಎಲ್ಲ ಆಯ್ತು. ಅಂಡ್ ಹಾಸ್ಪಿಟಲಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಈ ಟೈಮಿಂದ ಈ ಟೈಮಿಗೆ ಮಾತ್ರ ಮಾಡಿಕೊಡಿ, ಬೇರೆ ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ. ಅಂಡ್ ಐ ಡೋಂಟ್ ವಾಂಟ್ ಟು ಬಿ ಒನ್ ಆಫ್ ದೋಸ್ ರಿಯಲಿ ಕೂಗಾಡ್ಕೊಂಡು ಹಾಸ್ಪಿಟಲ್. ಐ ಡೋಂಟ್ ಬಿ ರೆಸ್ಪೆಕ್ಟ್ಫುಲ್ ಆಫ್ ದಿ ಅದರ್ ಪೀಪಲ್. ಸೊ ಸೈಲೆಂಟ್ ಆಗಿ ಶೂಟ್ ಮಾಡ್ತಾ ಇದೀವಿ ಆಯ್ತಾ. ಮಗು ಆಕ್ಟಿಂಗ್ ಮಾಡಬೇಕು. ನಾನೆಲ್ಲ ಹೋಗಿ ಪುಟ್ಟಿ ಹಿಂಗೆ ಹಂಗೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆಯ್ತು ಅಂತೆಲ್ಲ ಹಿಂಗೆಲ್ಲ ಮುಂಚೆ ಮಾಡಿದೆ. ಅದು 2-3 times ದ ಕಿಡ್ ಇಸ್ ಆಕ್ಟೆಡ್. ಆಕ್ಷನ್ ಅಂತ ಹೇಳ್ತೀನಿ, ಕ್ಯಾಮ್ರಾ ಹಿಂಗೆ ಬರುತ್ತೆ, ಸೈಲೆಂಟ್ ಆಗಿ ಮಗು ಹಿಂಗೆ ಕ್ಯಾಮ್ರಾ ನೋಡ್ತಾ ಇದೆ. ಲೈಕ್ ಓಕೆ, ನೋ ಪ್ರಾಬ್ಲಮ್, ಇಟ್ ಕಿಡ್ಸ್ ಹ್ಯಾಪನ್, ಕಿಡ್ಸ್ ಆರ್ ಲೈಕ್ ದಟ್. ಸೊ ಇಟ್ ಪಿಕ್ಡ್ ಅಪ್ ದ ಕಿಡ್, ಐ ಸ್ಪೋಕ್ ಟು ದ ಕಿಡ್ ಅಂಡ್ ಶಿ ವಾಸ್ ರೆಸ್ಪಾನ್ಸಿವ್. ನೆಕ್ಸ್ಟ್ ಟೇಕ್ ಐ ಡಿಡ್, ಕಿಡ್ ಸ್ಟಾರ್ಟ್ಸ್ ಕ್ರೈಯಿಂಗ್.
I'm like, ayyo, maybe, sometimes kids, they will want to go to the loo. Because it's such a controlled environment, nobody would have asked them, do you need a break? So I took the mother aside, I asked her, maybe she wants to use the restroom, check ಮಾಡಿ ಅಂತ. ಇಲ್ಲ ನಾನು ಕರ್ಕೊಂಡು ಹೋಗಿ ಬಂದೆ, ಆ ಥರ ಏನಿಲ್ಲ, ಬಟ್ ಇಲ್ಲ ಚೆಕ್ ಮಾಡಿದ್ರೆ ನೋ ಪ್ರಾಬ್ಲಮ್. ಅಗೇನ್ ಐ ಟ್ರೈಡ್, ಕಿಡ್ ಸ್ಟಾರ್ಟೆಡ್ ಕ್ರೈ. ಅಂದರೆ 4-5 ಟೇಕ್ಸ್ ಆದಮೇಲೆ ಮಗು ಅಳ್ತಾನೇ ಇದೆ. ಆ್ಯಂಡ್ ಐ ರಿಯಲೈಸ್ ದರ್ ಇಸ್ ನೋ, ಅಂದರೆ ಐ ಕಾಂಟ್ ಪುಷ್ ದ ಕಿಡ್, ಇಟ್ಸ್ ಅ ಲಿಟಲ್ ಗರ್ಲ್. ಎಲ್ಲ ಏನು ಮಾಡೋದು ಅಂತ. ಇಷ್ಟರಲ್ಲಿ ನನ್ನ ಅಸಿಸ್ಟೆಂಟು ಅನಿಕೇತ್ ಅಂತ ಹಾಸ್ಪಿಟಲ್ ಹುಡುಕ್ತಾ ಇದ್ದಾರೆ ಬೇರೆ ಮಗು. ಬಿಕಾಸ್ ಸೀನ್ ಮುಗಿಸ್ಬೇಕು. Literally, he's gone around looking, and Gundu is calling people to cast other actors while all this is happening. ನೀವು ವ್ಯಾನಲ್ಲಿ ಮಲಗಿದ್ದೀರಾ? ನಾನು ಬ್ರೇಕ್ ಅಲ್ಲಿ ಬಂದು ಐ ಎಕ್ಸ್ಪ್ಲೈನ್ ದಿಸ್ ಟು ಹಿಮ್, ಈ ತರ ಆಗಿದೆ, ಏನ್ ಮಾಡೋದು ಗೊತ್ತಾಗ್ತದೆ, ಮಾಡು ಮಜಾ ಆರಾಮಾಗಿ. ನಾನು ಪ್ರೊಡ್ಯೂಸರ್ ಕಡೆ ಯಾರು ಆಗಿದೆ ಅಂದ್ರೆ ಆಗಿದೆ, that is literally what he said. ಅದೇನಾಗತ್ತೆ ಏನ್ ಮಾಡಕ್ಕಾಗಲ್ಲ. And I am like, I don't know if I have to be thankful. I'm like, I came for asking for help. You are basically saying it happens. Cinema is beautiful. I am like, yay. I am like, okay ಗುರು, ನೀನು ಬಲ್ಕೋಣ ಬರ್ತೀನಿ. ಎಲ್ಲರಿಗೂ ಈ ತರನೇ ಪ್ರೊಡ್ಯೂಸರ್ ಸಿಗಬೇಕು. ಬಟ್ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಅಲ್ಲ, see, the thing is, he knows that I am the thing that I you love value about his money more than no it's he knows how much I love films. He knows how much I will give for this cinema. He trusts me. Right. So and also when it comes to money, he's responsible. Right. When you know that he's responsible, it's not that ಎಲ್ಲೋ ಕೂತ್ಕೊಂಡು ಆರಾಮ್ಸೆ ಮಾಡಿ ಶೂಟಿಂಗ್ ಮಾಡಿ ಅಂತ ಹೇಳಿ ವೇಸ್ಟ್ ಆಗ್ತಿರೋದಲ್ವಲ್ಲ. You are working, and while you are working, I know I have done films, I know what happens on the sets. ಮಕ್ಕಳ ಜೊತೆ ಹೆಂಗಾಗ್ಬೋದು, ನಾನು ನಾಯಿ ಜೊತೆ ಕೆಲಸ ಮಾಡಿದ್ದೀನಿ. ಅಲ್ಲ, ಎಷ್ಟು ಕಾಮ್ ಆಗಿ his response was, ಆಗತ್ತೆ you do, I'll be sleeping, no problem. I am like, I remember ಕ್ಯಾರವೆನ್ ಆಚೆ ಕಡೆ ಒಂದು ಬಾಗಿಲು ಹಾಕೊಂಡು ಯಾಕೆ ಬಂದ್ವಿ ಅದ್ರ ಬದಲು ಇನ್ನೊಂದು ಮಗು ಹುಡುಕ್ಬೋದಾಗಿತ್ತಲ್ಲ ಅಂತ. ಅವತ್ತು you won't believe it, Aniket found 4 kids. Oh God. One ಅಲ್ಲ they really are. ಕೇರಳದು ಯಾವುದೋ ಒಂದು ಕಪಲ್, ದೇ ವರ್ ವಾಕಿಂಗ್ ಅರೌಂಡ್ ಇನ್ ದ ಹಾಸ್ಪಿಟಲ್. ಹಿ ಗಾಟ್ ದಟ್ ಕಿಡ್, ವಿ ಮೇಕ್ ದಟ್. ಸೊ ಫುಟೇಜ್ ಚೆಕ್ ಮಾಡಿದ್ರೆ ಆ ಸೀನ್ಗೆ 5 ಮಕ್ಕಳಿದ್ದಾರೆ. ಪಕ್ಕದಲ್ಲಿ ಯಾವುದೋ ಒಂದು ಹೋಟೆಲಿಂದ ಎಲ್ಲ ಮಗುವಿನ ಕರ್ಕೊಂಡ್ ಬಂದಿದ್ದಾವೆ. ಆ ಮಗು ಚೆನ್ನಾಗಿ ಆಕ್ಟಿಂಗ್ ಮಾಡ್ತು. ಅದಾದ್ಮೇಲೆ ಅವರು ನಾನು ಡೆಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಒಂದ್ ಶಾಟ್ ಆದ್ಮೇಲೆ ಹೋಗಕ್ಕೆ ರೆಡಿ ಇದ್ದಾರೆ. ನಾನು ಇನ್ನೊಂದು ಸೀಕ್ವೆನ್ಸ್ ಇದೆ, ಇನ್ನೊಂದು 1 hour, ಇಲ್ಲ ನಾವು ಹೊರಡ್ಬೇಕು ಅಂತ ಹೊರಡ್ಬಿಟ್ರು. I am like, ayyo. Then finally Gundu arranged for another kid, called another actor. We shot that scene. Oh yeah, I remember. Oh God. ಅಲ್ಲ, he's oblivious to all. ಇವನ್ ಹೆಂಗೆ ಅಂತಂದ್ರೆ, you come to the set, sometimes you will have to wait. Like for example, when I was shooting also, and if I am shooting with an actor, another actor sometimes has to wait. Yeah, right. And ಅದರ ಬಗ್ಗೆ ಕಂಪ್ಲೇಂಟ್ ಮಾಡೋಂಗಿಲ್ಲ ನೀವು, ಅಲ್ವಾ? ನನ್ನ ಯಾಕೆ ನೀವು 2 hours ಮುಂಚೆ ಕರೆದಿದ್ದೀರಾ? You can't complain like that, because we are making a cinema. It's not that ನಾನು ಇಲ್ಲಿ ಕೂತ್ಕೊಂಡು ಕ್ರಿಕೆಟ್ ಆಡ್ತೀನಿ ಅಲ್ವಲ್ಲ, ನಿಮ್ಮನ್ನೆಲ್ಲ ಕ್ಯಾರವನಲ್ಲಿ ಕೂರಿಸಿ ನನಗೆ ಅದು ಐ ಆಮ್ ಅ ಸ್ಯಾಡಿಸ್ಟ್, ನನಗೆ ಇಷ್ಟ ಅದು ನಿಮ್ಮನ್ನು ಕ್ಯಾರವನಲ್ಲಿ ಕೂರಿಸಿ ನಾನು ಕ್ರಿಕೆಟ್ ಆಡೋದು ಆ ಥರ ಅಲ್ವಲ್ಲ. ನಾನು ಕೆಲಸ ಮಾಡ್ತಿದ್ದೀನಿ ಅಂತ. And actor's job is to wait. Yeah. And you like it or not. Yeah, you have to be available whenever the scene is set for you. How exactly? That's how you make it. That is one of the first things I realized when I came into cinema, is that the actors, for them it is a waiting game. I have seen actors wait for 6 hours, 7 hours. What? And they come and perform for 10 seconds. And they are, sir, nimdaಯ್ತು ಇವತ್ತು ಅಂತ. ನನಗೆ ಅದು ಎಂತ ವರ್ಷ ಕೆಲಸ ಆಗೋದು, ಆಕ್ಟರ್ ಅಂತ ಮೇಕಪ್ ಹಾಕಿ ಕೂತು ಇಡೀ ದಿವಸ ಶೂಟ್ ಮಾಡಿ ಮನೆಗೂ ಹೋಗಿದ್ದಾರೆ. ನನ್ನ ಬೆಸ್ಟ್ ಏನಂತಂದ್ರೆ, the first film which I acted in, Nammiril Ondina, I only had 9 days shoot, but I was there throughout the. I was there because I wanted to learn, the work. But there are times when out of 9 days, out of 70 days or whatever we shot, out of which I had 9 days, ನಾನು ಅಟ್ಲೀಸ್ಟ್ ಒಂದು 25 ದಿವಸ ಮೇಕಪ್ ಆಗಿದ್ದೀನಿ. ಹೌದು, ಇನ್ ಕೇಸ್ ಏನಾದರೂ ಯಾರು ಬಂದಿಲ್ಲ ನಾವು. ಬಟ್ ಅದು ನನಗೆ ಅಂದ್ರೆ ಐ ಆಮ್ ವೆರಿ ವೆರಿ ಒಂಥರ ಏನಂತಾರೆ,
ಅದು ಅಂದ್ರೆ ಒಳಗಡೆ ಆ ಗಿಲ್ಟ್ ಫೀಲ್ ಇರುತ್ತೆ, ಅಂದ್ರೆ ಅವ್ರು ವೇಟ್ ಮಾಡ್ತಿದ್ದೀನಿ ಬಟ್ ಐ ಥಿಂಕ್ ಎಟ್ ಒನ್ ಪಾಯಿಂಟ್ ನಾವು ಬಿಟ್ಕೊಡ್ಬೇಕು ಅದನ್ನ. ಅಂದ್ರೆ ಸಿನಿಮಾ ಕಾಂಪ್ಲೆಕ್ಸ್ ಆಗ್ತಾ ಅಂದ್ರೆ ದೊಡ್ಡದಾಗ್ತಾ ಜಾಸ್ತಿ ಕ್ಯಾರೆಕ್ಟರ್ಸ್ ಬಂದಾಗ ಅದು ಆಗತ್ತೆ. ಬಟ್ ನನಗೆ ಅದು ಇಟ್ ಇಸ್ ನಾಟ್ ಈಸಿಯರ್, ಇವತ್ತಿಗೂ ಇಟ್ ಇಸ್ ನಾಟ್ ಈಸಿಯರ್ ಟು ಬಂದಿದ್ದಾರೆ ಅವ್ರ ಕೆಲಸ ಅದು ವೇಟ್ ಮಾಡ್ತಾರೆ ಅಂತ ನಂಗದು. ಬಟ್ ಆಲ್ಸೋ ಅನ್ಲೆಸ್ ಯು ಆರ್ ಒನ್ ಕ್ಯಾರೆಕ್ಟರ್ ಆರ್ಟಿಸ್ಟ್, ನೀವು ಈ ಸೆಟ್ ಇಂದ ಇನ್ನೊಂದ್ ಸೆಟ್ ಈ ಟೈಮ್ ಹೋಗ್ಲೇಬೇಕು ಅಂತ ಬಿಟ್ರೆ my time is throughout the day for this to certain times. ಅಲ್ಲ ಆತರ ಯಾರು ಮಾಡ್ತಾರೆ ಇವಾಗ? ಆತರ ಇಲ್ಲ. ಒಂದ್ ದಿವಸದಲ್ಲಿ ಎರಡು ಸೆಟ್ಟಿಗೆ ಹೋಗೋದು ಕೆಲಸ ಐ ಮೀನ್ 6:30 ವರೆಗೂ ಸಂಜೆವರೆಗೂ ಶೂಟ್ ಮಾಡ್ಬಿಟ್ಟು ನೈಟ್ ಮುಂಚೆನೆ ಹೇಳಿರ್ತಾರೆ ನಾನು ಇಷ್ಟು ಗಂಟೆ ಮುಗಿಸ್ಕೊಡಿ ಅಂತ, ಆತರ ಓಕೆ. ಬಟ್ ಕೆಲವೊಂದು ಏನಾಗುತ್ತೆ ಅಂದ್ರೆ ಏನು ಮಾಡಕ್ಕಾಗಲ್ಲ. ಆಕ್ಟರ್ ಅದು ಪಾತ್ರನೇ ಸಣ್ಣದಿರುತ್ತೆ ಅಥವಾ ಸೆಟಪ್ ತುಂಬಾ ಕಾಂಪ್ಲೆಕ್ಸ್ ಇರುತ್ತೆ. ಸೊ ಬೇರೆದೆಲ್ಲ ಮುಗಿಸಿ ಆಮೇಲೆ ಇದಕ್ಕೆ ಬರ್ತೀವಿ ಅಂತ ಇರುತ್ತೆ. ಸೊ ದೇ ವಿಲ್ ಕಮ್ ಓನ್ಲಿ ಫಾರ್ ಲಿಟರಲಿ 10 seconds and go. ಈ ಗಿಲ್ಟ್ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಐ ಫೈಂಡ್ ದಟ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಾನು ಸೆಟ್ಟಿಗೆ ಬರಬೇಕಾದ್ರೆ ವಾಟ್ ಯು ಸೇಯಿಂಗ್ ಅಬೌಟ್ ಅ ವೇಟಿಂಗ್ ಗೇಮ್, ಇಟ್ಸ್ ಟ್ರೂ ಇನ್ ದ ಲಿಟ್ರಲ್ ಸೆನ್ಸ್ ಆಫ್ ಅಂತ ಸೆಟ್ಟಿಗೆ ಬಂದ್ಬಿಟ್ಟು ಕಾಯಬೇಕು, ಬಟ್ ಆಲ್ಸೋ ಟು ಗೆಟ್ ದಟ್ ಬ್ರೇಕ್. ಲೈಕ್ ಐ ಥಾಟ್ ಯು ವರ್ ಟಾಕಿಂಗ್ ಅಬೌಟ್ ಇಟ್ ಇನ್ ದಟ್ ಸಾರ್ಟ್ ಆಫ್ ಲೈಫ್ ಟೈಮ್ ಸೆನ್ಸ್ ಆಲ್ಸೋ. ಅದು ವೇಟಿಂಗ್ ಗೇಮ್, ಲೈಕ್ ಗೆಟ್ ಯುವರ್ ಫಸ್ಟ್ ರೋಲ್ ಅಂಡ್ ಎವ್ರಿಥಿಂಗ್. ಸೊ ನನಗೆ ನಾವು SSE ಶೂಟ್ ಮಾಡಬೇಕಾದ್ರೆ ಆಫ್ ಕೋರ್ಸ್ ಇನ್ ದ ಸೆನ್ಸ್ ಅಂದ್ರೆ it is what it is. It's a very hero driven industry. ಅಂದ್ರೆ ಇತ್ತೀಚೆಗೆ ಚೇಂಜ್ ಆಗ್ತಾ ಇದೆ. The characters are being written only for women. Predominantly character will be written for the male and then the female gets opening ತರ ಆಗುತ್ತೆ. ಅಂದ್ರೆ opening ಅಂದ್ರೆ gets a good role because of that. Now there is a change where roles are being written exclusively for women. So it is a waiting game that way. No, but what way you see? No, so the interesting thing is ಅವರು ಗಿಲ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ನಾನು ಸೆಟ್ಟಲ್ಲಿ ಬರಬೇಕಾದ್ರೆ ಅಲ್ಲಿ ಕಾಯ್ಬೇಕಾದ್ರೆ ಐ ರಿಮೆಂಬರ್ ಜಸ್ಟ್ ಬೀಯಿಂಗ್ ಫಿಲ್ಡ್ ವಿತ್ ಗ್ರಾಟಿಟ್ಯೂಡ್. ಐ ವಾಸ್ ಲೈಕ್ ಅಟ್ ಲೀಸ್ಟ್ ಮನೆ ಕೂತ್ಕೊಂಡ್ ಬದಲು ನಾನು ಇಲ್ಲಿ ವ್ಯಾನ್ ಅಲ್ಲಿ ಕೂತ್ಕೊಂಡು ಕಾಯ್ತೀನಿ. ಲೈಕ್ ಇಟ್ ವಾಸ್ ಅಮೇಜಿಂಗ್ ಟು ಮೀ ಕಾನ್ಸೆಪ್ಟ್. ನಾನು ಎಷ್ಟೊಂದು ಸಲ ಬಾಗಿಲು ತಟ್ಬಿಟ್ಟು ಸಾರಿ ಒಂದು 1 hour ಆಗುತ್ತೆ ಸೇ ಇವಾಗೆಲ್ಲ ಮಾಡಬಾರ್ದಾಗಿತ್ತು. Now I remember actually she used to be like it's okay and she used to smile like say. ನಾನು ಆಚೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ತಾ ಇದ್ದೆ. ಲೈಕ್ ಐ ಬಿ ವಾಚಿಂಗ್ ಯುವರ್ ಶಾರ್ಟ್ ಅಥವಾ ಇನ್ನೇನಾದ್ರೂ ಅಂದ್ರೆ ಅಷ್ಟೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ. ಸೊ ಐ ಸಿ ಹೌ ಹೇಮಂತ್ ಇಸ್ ಟಾಕಿಂಗ್ ಟು ಅದ್ವೈತ, ಐ ಸಿ ವಾಟ್ ಅದ್ವೈತ ಇಸ್ ಡೂಯಿಂಗ್. ಲೈಕ್ ಇಟ್ಸ್ but after I came to the set I was never bored because Rukmini was always there and we were like okay you take your time, ನೀವು ಕರೆದ್ರೆ ಕರೆಗೆ ನಾವು ಆಮೇಲೆ ಬರ್ತೀವಿ. ನಾನು ಎಷ್ಟೊಂದ್ಸಲಿ ಬಂದ್ಬಿಟ್ಟು ಅಪ್ಪ ರುಕ್ಮಿಣಿನ ಚೈತ್ರ ಬಿಡ್ತಾನೆ ಇಲ್ಲ. ಅಲ್ಲ ನೀ ಮೊದಲು ಕೇಳಿದ್ಯಲ್ಲ ರುಕ್ಮಿಣಿ ಜಾಸ್ತಿ ಅಲ್ಲಿ ತಿಂದಿಲ್ಲ ಅಂತ. ಈಗ ಕೇಳಾಯ್ತು ಇವಾಗ ಕೇಳಿ. No, she is beautiful. She is wonderful. ನಾನು ಎಷ್ಟು ಕಲ್ತಿದ್ದೀನಿ ಚೈತ್ರ ಅವರನ್ನ. All bad words is love. ಯಾವಾಗ ಕೇಳ್ತೀರಾ? ವಿಡಿಯೋ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. ಹಂಗೇನ್ ಮಾಡ್ಬಿಟ್ವಿ ನಾವು. ಪ್ರಿಯಾ ಆಫ್ಟರ್ ರೀಡಿಂಗ್ ಮನುಸ್ ಲೆಟರ್ ಬ್ರೇಕಪ್ ಮ್ಯಾಟರ್ ಕೇಳಿ ಕುಡ್ಬಿಟ್ಟು ಟೈಟ್ ಆಗಿ ಮನೆ ಮುಂದೆ ರಪ್ಪ ಮಾಡ್ತಾರೆ. ಆಕ್ಚುಲಿ ಸೆಂಟ್ರಲ್ ಜೈಲ್ ಹೊರಗಡೆ ಗಲಾಟೆ ಮಾಡಿ ಚೆನ್ನಾಗಿರುತ್ತೆ. ಉಪ್ಪಿಡ್ದಂದ್ರೆ